ನಮ್ಮಲ್ಲಿ ಅಂಕಿ ಸಂಖ್ಯೆ ಇದ್ಬಿಟ್ಟು 9.5 ಲಕ್ಷ. ಇವತ್ತು ಅವ್ರು ಡಿಮಾಂಡ್ ಮಾಡ್ಲಕತ್ತಿದ್ರೆ 33 ಲಕ್ಷ. ಅಂದ್ರೆ ಎಲ್ಲಾನು ನಮ್ದೇ, ಈ ಊರು ನಮ್ದೇ, ಈ ಮಠನು ನಮ್ದೇ, ಈ ಗುಡಿನೂ ನಮ್ದೇ. ನಾನು ಹೇಳಿದೆ ಅಲ್ಲಿ ತೆರೆದಾಳ ಒಂದಿಟ್ಟು ಮಂದಿ ಜಿಗಿದಾಡರು. ನಾ ಹೇಳ್ದೆ, ನಾ ಅಲ್ಲಿ ದೊಡ್ಡ ದೊಡ್ಡ ಪೂಜ್ಯರು ಕೂತಿದ್ರು. ಅವ್ರ ಮುಂದೆ ಅವ್ರಿಗೆ ಅಪಮಾನ ಆಗ್ಬೋದು, ನಾವು ತಳೆದಿರೋದು 3,000 ಮಠ ಸ್ವಾಮಿ ಅನೇಕ ದೊಡ್ಡ ದೊಡ್ಡ ಪೂಜ್ಯರು ಬಂದಾಗ ನಾವಂತ ಚಿಲ್ಲರಿ ಜಗಳ ಮಾಡಿ ನಾ ಅಲ್ಲೇ ನಿಂತು ಬಿಟ್ಟಿದ್ದೆ ಅಂದ್ರೆ ನಾವು ಹಾಕಿ ತಿರುವಾಗಿ ನಿಲ್ತಿದ್ರು. ಗುರುಗಳಿಗೆಲ್ಲ ವೇದಿಕೆ ಗುರುಗಳು ಅದಾರ್ತಾರೆ. ನಾ ತಳೆದ ಗೌರವಯುತವಾಗಿ ಇಳಿದೋಗಿನಿ ಹೊರತು ಓಡೋಗೆಲ್ಲ ಅಂಜು ಮಗನ ಯಡಿಯೂರಪ್ಪಗೆ ಅಂಜಲ್ಲಪ್ಪ, ಸಿದ್ದರಾಮಯ್ಯಗೆ ಅಂಜಲ್ಲ. ನಮ್ಮ ಪ್ರಧಾನಮಂತ್ರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಮಾತಾಡಿನಿ. ಇಲ್ಲೆಲ್ಲ ಪ್ರವಾಹ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಹಣ ಕೊಟ್ಟಿಲ್ಲ ಅಂತ ಅವ್ರಿಗೆ ಕೇಳಿನಿ. ನೀವೇನ್ರಿ ಪ್ರಧಾನಮಂತ್ರಿಗಳ ನಾವು ಇಟ್ಟು MP ಮಾಡಿಸ್ತಿರ್ತೀವಿ, ನಮ್ಗೆ ಪರಿಹಾರ ಅಂತ ನಮ್ಮ ಪ್ರಧಾನಮಂತ್ರಿಗಳು ಬೈದಿ. ಅವಾಗ ನಾವು ಒಂದು ನೋಟಿಸ್ ಕೊಟ್ಟರು, ಹೊರಗೆ ಹಾಕ್ತಿರ್ತೀವಿ. 11 ಪೈಸೆಗೆ ಉತ್ತರ ಬರ್ತದೆ ಪ್ರಧಾನಮಂತ್ರಿ. ಯಾವ ಕಾರಣದಿಂದ ನಾನು ಹೊರಗೆ ಹಾಕ್ತೇನೆ ಮೊದಲು ಹಾಕಿ, ಇವತ್ತು ಹೊರಗೆ ಹಾಕ್ತೀನಿ. ಹೊರಗೆ ಅಪ್ಪ ಮಕ್ಕಳು ದಿನ ಕುತ್ತೇ ಬಿಟ್ಟಿರ್ತಾರೆ. ನಟ ಮುಂದೆ ವ್ಯಾಂಗರ್ ಮಾಡಿ ಯತ್ನ ಹೊರಗೆ ಹಾಕ್ತೀನಿ. ಇದಕ್ಕೆಲ್ಲ ಮನೆ ಬೊಮ್ಮಾಯಿ ಫೋನ್ ಮಾಡೋದು, ಇಲ್ಲ ನೀವು ಪ್ರಚಾರ ಮಾಡ್ತೀರಪ್ಪ ಹೊರಗೆ ಹಾಕೊಂಡಿದ್ರಿ 2 ದಿವಸನಾಗ, ನಂದೇನ್ ಕೆಲಸ ಸಿದ್ಧಾಮ ಅಂತ ಹೇಳ್ತೀರಿ. ನಿಮ್ಮ ಹೊರಗೆ ಹಾಕ್ಬಿಟ್ಟು ಹಿಂಗ ಇದ್ರೆ ಉಳಿದಲ್ಲಿ ನೀವು ನಿಮ್ನ ಇಟ್ಕೊಂಡ್ರೆ ನಮ್ಮ ಭವಿಷ್ಯ ಇದೆ, ನಮಗೂ ಊಟ ಆಗೈತೆ. ನಾವು ನಮ್ಮ ದೇಶ ಧರ್ಮ ಇನ್ನಾಯ ನಮ್ಮ ಕಾರ್ಯಕ್ರಮ ಪ್ರಸ್ತಾವ ಹೇಳೋದಲ್ಲ. ನಮ್ಮ ಹಿಂದೂಗಳಕ್ಕೆ ಓಟ್ ಹಾಕಪ್ಪ ಸಾಕು, ಇನ್ನೊಂದು ಅವ್ರಿಗೆ ಅಲ್ಲಿ ಅಪ್ಪ ಅನ್ನೋದು ಭಯ ಅನ್ನೋದು ರೊಕ್ಕ ಕೊಡೋದು, ಅವ್ರು ಓಟು ಹಾಕೋದು ನಮಗ. ನಮ್ಮವ್ರಿಲ್ಲ ದಲಿತರಲ್ಲಿ ಅವ್ರನ್ನೇ ಕೈಕಾಲು ಹೇಳಿದ್ರ ವೋಟರ್ ಹಾಕ್ತಾರೆ, ಕಳ್ಳರ ಕರೆಕ್ಟ್. ಅದಕ್ಕೆ ನಾ ಹಂಗೆ ಆಚರಿಸ್ತೇನೆ. ಬಿಜಾಪುರದವ್ರು 120 ಅದಾರ, 160. ನಾವೆಲ್ಲ ಒಂದೇ, ದಲಿತರು ಮರಾಠರು ಎಲ್ಲ ಸಮುದಾಯ ಒಂದೇ. ಅಲ್ಲೇನು ಯಾವ ಲಿಂಗಾಯತ ಬಣಿಗೆ ಪಂಚಮಸಾಲಿ ಯಾವ ಬರುವುದೇ ಇಲ್ಲ. ಕಾರಣ ಯಾಕಂತೀನಂದ್ರೆ